ನಿರ್ವಹಿಸ್ತಾರೆ ಹೊರತು ನಾರಾಯಣಂ ಗುಣೈ ಸರ್ವೇ ವೇದಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಚಾಲಿನತ್ವಾ ಉಚ್ಯತೆ. ಏನಾಗಿದೆ ಈಗ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಜನ್ಮಾದ್ಯಸ್ಯ ಯತಃ ಓಂ ಆಮೇಲೆ ಓಂ ಜನ್ಮಾದ್ಯಸ್ಯ ಯತಃ ಅದನ್ನು ಹೇಳಿ ಓಂ ಶಾಸ್ತ್ರಯೋನಿತ್ವಾತ್ ಎಲ್ಲದಕ್ಕೆ ಏನು ಆಧಾರ ಅಂತ ಪ್ರಶ್ನೆ. ಎಲ್ಲರೂ ಸಿಸ್ಟಮೆಟಿಕ್ ಹೋಗೋದು. ದೇವರು ಯಾರು, ಏನು ಮಾಡ್ತಾನೆ, ಅವ್ನು ಯಾಕೆ ತಿಳಿಬೇಕು, ನೆಕ್ಸ್ಟ್ ಕ್ವಶನ್ ಯಾವ್ದು ತಿಳಿಬೇಕು. ಇದಕ್ಕೆ ಸಿಸ್ಟಮೆಟಿಕ್ ಯೋಚನೆ ಮಾಡೋದು ಕಲ್ತ್ರೆ ಯಾವುದೇ ವ್ಯವಸ್ಥೆ ತಿಳ್ಕೊಬೇಕಾದ್ರೆ ಆ ಲಿಂಕ್ ಸರಿಯಾಗಿ ತಿಳ್ಕೊಟ್ರೆ ಬಾಯ್ಪಾಠ ಅದೇ ಆಗುತ್ತೆ. ಲಿಂಕ್ ಸಿಗಬೇಕು. ಓಂ ಶಾಸ್ತ್ರ ಯೋನಿತ್ವಾತು ಅಭ್ಯಾಸ ಆಗಿರುತ್ತೆ. ಮೊದಲು ಮಂಡ್ಯ ಆಮೇಲೆ ಚನ್ನಪಟ್ಟಣ ಅಂತ ಯಾರೋ ಕ್ರಮ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ. ಈಗ ಚೇಂಜ್ ಆಗೋದಿಲ್ಲ. ಮದ್ದೂರು, ಮಂಡ್ಯ, ಆಮೇಲೆ ಚನ್ನಪಟ್ಟಣ, ಆಮೇಲೆ ಮೈಸೂರು ಆಗಿರೋದು ಒಂದು ಕ್ರಮ ಇಲ್ಲ. ಆ ಕಡೆಯಿಂದ ಬಂದರೆ ಹಾಗೆ ಈ ಕಡೆ ಎರಡು ಮಿಕ್ಸಪ್ ಮಾಡಿಬಿಟ್ರೆ ತಿಳುವಳಿಕೆ ಇಲ್ಲ ಅಂತ ನಾವೇನವಿನ್ಮನುತೆ. ಇದಕ್ಕೆಲ್ಲ ಶಾಸ್ತ್ರ ಆಧಾರ ಅಭ್ಯಾಸ ಮಾಡ್ಕೊಂಡು ಯಾವುದೇ ಅತೀಂದ್ರಿಯ ವಿಷಯ ಮಾತಾಡಕ್ಕೆ ಹೊರಟಾಗ ಆಧಾರ ಯಾವ್ದು ಕೊಡ್ಬೇಕಾಗ ಶಾಸ್ತ್ರ ಆಧಾರ ಕೊಡಬೇಕು, ಬೇರೆ ಕೊಟ್ಟಕ್ಕೆ ಹೋಗ್ಬಾರ್ದು. ನಾವೇನವಿನ್ಮನುತೆ ತಂ ಬೃಹಂತಂ ಸರ್ವಾನುಭವಾತ್ಮಾನಂ ಸಾಂಪರಾಯೇ. ವೇದ ತಿಳಿದೇ ಇದ್ದವನಿಗೆ ಈ ಪರಮಾತ್ಮ ನೋಡೋದಕ್ಕಾಗೋದಿಲ್ಲ. ಔಪನಿಷದ ಪುರುಷ ಅದು ಆಗಿದೆ. ಇತ್ಯಾದಿ ಶ್ರುತಿ ಶಾಸ್ತ್ರಗಳು ಯಾವುದು ಅನುಮಾನ ಯಾಕೆ ಒಪ್ಪಬಾರದು ಅಂದ್ರೆ ಅನುಮಾನಸ್ಯ ನಿಯತ ಪ್ರಾಮಾಣ್ಯ. ನಿಯತ ಪ್ರಾಮಾಣ್ಯ ಅಂದ್ರೇನು? ಅವ್ಯಭಿಚರಿತ ಪ್ರಾಮಾಣ್ಯ. ಒಮ್ಮೆ ಸರಿ ಒಮ್ಮೆ ತತ್ತು ಅಂತಿಲ್ಲ. ಸರಿಯಾದ ಅನುಮಾನ ಯುಕ್ತಿ ಏನ್ ಮಾಡುತ್ತೆ ಯಾವಾಗಲೂ ಬೇಸ್ಲೆಸ್ ಯುಕ್ತಿ. ಒಂದು ಚರ್ಚೆಗೂ ಇರುತ್ತೆ, ಒಂದು ಸರ್ಕಾರವೂ ಇರುತ್ತೆ. ದೊಡ್ಡ ವಿಚಾರ ಅಲ್ಲ. ಶ್ರುತಿ ಸಹಾಯ ಯಾವಾಗ ಅದು ಅನುಮಾನ ಖಚಿತವಾಗುತ್ತೆ ಅಂದ್ರೆ ಅಧ್ಯಾತ್ಮ ವಿಚಾರ ಬಂದಾಗ ಅತಿ ಶ್ರುತಿ ಸಹಾಯ ರಹಿತಂ ಅನುಮಾನಂ ನ ಕುತ್ರಚಿತ್. ಶ್ರುತಿಯ ಸಹಾಯ ಇಲ್ಲದೆ ಹೋದರೆ ಬರೀ ಯುಕ್ತಿ ಎಲ್ಲೂ ಕೂಡ ನಿಶ್ಚಯ ಸಾಧಯೇದರ್ಥ ಪ್ರಮಾಣಾಂತರ ಮೇವಚ. ಖಚಿತ ಮಾಡೋ ಶಕ್ತಿ ಇದೆ. ಯಾವ ಪ್ರಮಾಣ ಕೂಡ ಶ್ರುತಿ ಬೇಸಿಕ್ ಶ್ರುತಿನೇ. ಶ್ರುತಿ ಬೇಸ್ನ ಮಾತಾಡ್ಬೇಕೆ ಹೊರತು ಸುಮ್ಮನೆ ಮಾತಾಡಕ್ಕೆ ಹೋಗ್ಬಾರ್ದು. ಬಸ್ ಎಷ್ಟೊತ್ತಿಗಿದೆ ಟೈಮ್ ಟೇಬಲ್ ಹೇಳಬೇಕೆ ಹೊರತು ಸುಮ್ಮನೆ ಯೋಚನೆ ಮಾಡ್ದ 100 ಕಿಲೋಮೀಟರ್ ಇದೆ, ಬಹುಶಃ 3 ಗಂಟೆ ಮುಂಚೆ ಬಿಡಬೇಕಾದ್ರೆ 10 ಗಂಟೆಗೆ ಇರ್ಬೋದು. ಇದೇ ದಡ್ಡ ಇರ್ಬೇಕಾಗಿತ್ತು. ದಿವಸಕ್ಕೆ ಒಂದೇ ಬಸ್ ಇರಬೇಕಾಗಿತ್ತು. ಯಾವ್ದು ಯುಕ್ತಿ ಕೆಲಸ ಆಗಲ್ಲ. ಟೈಮ್ ಟೇಬಲ್ ನೋಡಿದ್ರೆ ಅದು ಬೇಸಿಸ್ ಯಾಕೆ ನೋಡಿ ಟೈಮ್ ಟೇಬಲ್ ಇದೆ ನೋಡಿ ಅದು ಕರೆಕ್ಟ್. ಯಾಕೆ ಅವ್ರು ಮಾಡಿಸ್ತಾರೆ, ಅದು ತಪ್ಪಿದ್ದು ಅವ್ರಲ್ಲ, ನಾವು ಜವಾಬ್ದಾರ ಅಲ್ಲ, ಅವ್ರ ಜವಾಬ್ದಾರ. ಇವ್ರು ಲೋಕ ನಡೀತಾ ಇದೆ. ಮನೆ ನಂದು ಅಂತ ಹೇಳಿದ. ಯಾಕೆ ಅಂತ ಕೇಳಿದ್ರು, ನಾವು ಇಷ್ಟು ಜನ ಕರ್ಕೊಂಡು ನಡೆಸ್ತೀನಿ ಅಂತ. ಈ ಕೋಟಿ ಜನ ಬಂದು ಉಪಯೋಗ ಯಾವ್ದು ಸಾಧ್ಯ? ಇವೆಲ್ಲ ಏನೇನೂ ಬೇಕು. ಅದು ಇಷ್ಟಾದ್ರೂ 1000 ಕೋಟಿ ಜನ ಹೇಳಿದ್ರು ಕೊನೆಗೆ ಸಬ್ಜೆಕ್ಟು ದಿ ಯಾವ್ದು ಪ್ರೊಡಕ್ಷನ್ ಆಫ್ ಸೇವಿಂಗ್ ಅಷ್ಟೇ. ಅದು ಫೈನಲ್ ಅಥಾರಿಟಿ ಅದೇ. ಇದು ಅರ್ಥ ಮಾಡ್ಕೊಂಡು ಅದೇ ಆಗಮ. ಆಗಮ ಅಂದ್ರೆ ಬೇರೆ ಅಲ್ಲ. ಯಾವ ವಿಷಯಕ್ಕೆ ಯಾವುದು ಅಥಾರಿಟಿ ಇದೆ ಅದನ್ನು ಆಗಮ ಅಂತ ಕರೀತಾರೆ. ಅತೀಂದ್ರಿಯಕ್ಕೆ ಮಾತ್ರ ವೇದಾದಿಗಳು, ಬೇರೆ ಯಾವುದೂ ಅವಕಾಶ ಇಲ್ಲ. ಶ್ರುತಿ ಸ್ಮೃತಿ ಸಹಾಯಮ್ಯತೆ ಪ್ರಮಾಣಾಂತರ ಉತ್ತಮ ಪ್ರಮಾಣ ಪದವೀಂ ಗಚ್ಚೆ ನಾತ್ರ ಕಾರ್ಯ ವಿಚಾರ. ಶ್ರುತಿ ಬೇಸಿಸ್ಸು ಅಂದರೆ ಯುಕ್ತಿ ಅನುಕೂಲ ಆಗಿದ್ರೆ ಏನ್ ಬೇಕಾದ್ರೂ ಪ್ರಮಾಣ ಕೊಡು, ಓಕೆ. ಪೂರ್ವೋತ್ತರ ವಿರೋಧೇನ ಗೋತ್ರಾರ್ಥೋ ಅಭಿಮತೋ ಭವೆ ಇತ್ಯಾದ್ಯ ಮೋಹನಂ ತರ್ಕ ಶುಷ್ಕ ತರ್ಕಂತೂ ವಜ್ಜಯೇತಿ ಇತ್ಯಾದಿ ಗೌರವತೆ. ಎಷ್ಟು ಚೆನ್ನಾಗಿದೆ. ಪೂರ್ವೋತ್ತರಕ್ಕೆ ವಿರೋಧ ಬರದಂತೆ ವಾಕ್ಯಕ್ಕೆ ಏನರ್ಥ ಅಂತ ಹೇಳ್ಕೊಂಡು ಮಾತಾಡ್ತೇವಲ್ಲ, ಅದಕ್ಕೆ ಯುಕ್ತಿ ಅಂತ ಕರಿಬೇಕೆ ಹೊರತು ಶುಷ್ಕ ತರ್ಕವನ್ನು ಮಾಡಬಾರ್ದು. ಶುಷ್ಕ ತರ್ಕ ಅಂದ್ರೇನು? ಒಣ ಮಾತು ಅಂತ. ಶುಷ್ಕ ಒಣ ಮಾತಾಡ್ತಾನೆ ಬರೀ ವೇಸ್ಟ್ ಟೈಮ್ ಮಾಡ್ತಾನೆ, ಹರಟೆ ಇದ್ದಾಗ ಎಂತ ಅಂತ ತರ್ಕ ಮಾಡ್ಕೊಡು. ಅದನ್ನೇ ಕೃಷ್ಣ ಹೇಳಿ ಪ್ರಜ್ಞಾವಾದ ಮಾಡ್ತೀವಿ ಮಾಡಬೇಡ ಅಂತ. ಪ್ರಜ್ಞಾವಾದ ಇಟ್ಕೊಟ್ಟು ಶುಷ್ಕ ತರ್ಕ. ಯಾಕೆ ಇವರು ಸತ್ತ ಏನೇನೋ ಆಗುತ್ತೆ ಅಂತ ಕತೆ ಆಡ್ತಾ ಇದ್ದಾರೆ. ನೀರು ಕ್ಷತ್ರಿಯ, ಯುದ್ಧ ಮಾಡಬೇಕು ಮಾಡುತ್ತೆ ತನ್ನೇ ಕಲಿಕೆ. ಈಗ ಶಕ್ಯತ್ವಾಚ್ಯ ಅನುಮಾನಾನಾಂ ಸರ್ವತ್ರ. ಬರೀ ಯುಕ್ತಿ ಮಾಡಕ್ಕೆ ಕೊಟ್ಟರೆ ಎಂಡೇ ಇಲ್ಲ ಅಂತ ಹೇಳ್ತಾರೆ. ಯಾವ ವಿಷಯ ಹೇಳಿದ್ರೆ ಏನ್ ಮಾಡ್ಬೋದು? ಮಾಡ್ತಾನೆ ಇರ್ಬೋದು, ಕೊನೆ ಇಲ್ಲ ಮತ್ತಿಲ್ಲ. ತರ್ಕಶಾಸ್ತ್ರ ಹಾಗೆ ಹಾಗೆ ಅದು ಅಭ್ಯಾಸ ಆಗುತ್ತೆ, ಅದೇ ಬುದ್ಧಿ ಬರುತ್ತೆ. ಸರ್ವತ್ರ ಶಕ್ಯತೆ ಕರ್ತುಂ ಆಗಮಂ ಹಿ ವಿನಾನುಮ. ಆಗಮ ಇದ್ದ ಹೋಗುತ್ತೆ. ಬರೀ ಯುಕ್ತಿ ಮಾಡಲಿಕ್ಕೆ ಕೊಟ್ಟರೆ ಏನ್ ಬೇಕಾದ್ರೂ ಮಾಡ್ಬೋದು. ತಸ್ಮಾನ್ನ ಸಹ ಶಕ್ತಿಮತಿ ವಿನಾಗಮ ಮುದೀಕ್ಷಿತು ಮಿತಿ ವಾರಾಹೆ. ತಸ್ಮಾನ್ನ ಸಹ ಶಕ್ತಿಮತಿ. ಅದಕ್ಕೆ ಯಾವುದೇ ಯುಕ್ತಿಗೂ ಕೂಡ ಆಗಮ ಇಲ್ಲದ ಹೋದರೆ ದೇವ್ರ ಬಗ್ಗೆ ಅತೀಂದ್ರಿಯ ವಿಷಯ ಮಾತಾಡಲಿಕ್ಕೆ ಯಾವ ಶಕ್ತಿನೂ ಇಲ್ಲ. ರೇತು ಧಾತುರು ವಟಕಣಿಕ ಕೃತ ಧೂಮಾದಿವಾಸನ ಯಾತಿಸ್ಮೃತಿರ ಯಸ್ಕಾಂತಹ ಸೂರ್ಯಕಾಂತೋ ಅಂಬುಕಕ್ಷಣಂ ಪ್ರೇತ್ಯ ಕುತಾಪೇಯಶ್ಚೈವ ದೇವತಾರ್ಭುಪಯಾಚನ
ಕೃತೆ ಕರ್ಮ ನಿವೃತ್ತಿಶ್ಚ ಪ್ರಮಾಣ ಮಿತಿ ನಿಶ್ಚಯ ಮೋಕ್ಷ ಧರ್ಮ ವಚನ ನಾಸ್ತಿಕ್ಯವಾದವು ಇರುತ್ತದೆ. ಹೊಸ ವಿಷಯ. ಏನು ಹೊಸ ವಿಷಯ? ಅಲ್ರಿ ಅಸ್ಥಿ ಅಂತ ಆದರೆ ಅತಿಯಿಂದ ಅಸ್ಥಿ ಅಂತ ಆದರೆ ಪ್ರಮಾಣ ಬೇಕು. ಇಲ್ಲೇ ಇಲ್ಲ ಫಸ್ಟ್ ಗೊತ್ತಾ? ಪ್ರಮಾಣ ಯಾವಾಗ ಬೇಕು ನಿಮಗೆ? ವ್ಯಕ್ತಿ ಬಂದಿದ್ರೆ ಪೇಷಂಟ್ ಹೌದಲ್ಲ ಹೇಳ್ಬೋದು. ವ್ಯಕ್ತಿನೇ ಇಲ್ಲ. ಅದರಿಂದ ಅತೀಂದ್ರಿಯ ವಿಷಯ ಒಪ್ಪೋದಾದ್ರೆ ಆಗಮ ಹೋಗ್ಬೇಕು ಅಂತ ಒಪ್ಪೋಣ. ಅತೀಂದ್ರಿಯ ವಿಷಯನೇ ಇಲ್ವಲ್ಲ. ಆದ್ರಿಂದ ಏನದು ಪ್ರಮಾಣ ಆಸ್ತಿಕ ಶಬ್ದಕ್ಕೆ ಅರ್ಥ ಹೇಳಿದೆ ಅವ್ರ ಮಹಾನುಭಾವ. ಆಸ್ತಿ ಇಲ್ದೋ ಆಸ್ತಿ ಇದ್ರೆ ಆಸ್ತಿಕ ಅದನ್ನು ಟಿವಿಯಲ್ಲಿ ತೋರಿಸೋದು ಅಸಹ್ಯ ಸ್ವಲ್ಪ ಕಾನ್ಸನ್ಸ್ ಕಾಣ್ತಬೇಡ. ಅದು ಯಾವ ಡಿಸ್ಟೇಬಲ್ ಸಿಗುತ್ತೆ ತಿಳ್ಕೊಂಡಿದ್ದಾರೆ ಅಂತ ಅದ್ರ ಬಗ್ಗೆ ವಾದ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ ಅಸ್ಥಿ ಅಸ್ಥಿ ಅಂತ ತಿಳಿದವನು. ಏನು ಅಸ್ಥಿ ಅಂತ ತಿಳಿದವನು? ಕಣ್ಣಿಗೆ ಕಾಣಿದ್ರೆ ಒಪ್ಪೇ ಹೋಗ್ತಾರೆ. ನಮ್ಮ ಕಣ್ಣಿಗೆ ಕಾಣದೇ ಇದ್ದಿದ್ದು ಇದೆ ಅಂತ ಒಪ್ಕೊಂಡ್ರೆ ಆಸ್ತಿ. ನಮ್ಮ ಕಣ್ಣಿಗೆ ಕಾಣೋ ಪದಾರ್ಥನೂ ಇದೆ. ನಮ್ಮ ಕಣ್ಣು ಅಷ್ಟೇ ಫೈನಲ್ ಅಲ್ಲ, ಅದು ಆಸ್ತಿ. ಆಯ್ತಾ? ಅದಿಲ್ಲೇ ಇಲ್ಲ ಅಂದ್ರೆ ಅದು ಆಸ್ತಿ. ಕಣ್ಣಿಗೆ ಕಂಡಿದ್ದೇ ಇದೆ ಅಂತ ಇದು ರೋಗ ಕಣ್ಣಿಗೆ ಕಾಣೋದಿಲ್ಲ, ಕೊರೋನಾ ಇಲ್ಲ ಅಂತ ಹೇಳಿ ತೋರಿಸಿರ್ಬೋದು. ನೋಡಿ ನೀವು ತೋರ್ಸ ಕೊಡೋದಿಲ್ಲ. ಆದ್ದರಿಂದ ಇಲ್ಲ ನಿತ್ಯ ಮಾಡೋಕ್ಕಾಗತ್ತಾ? ನೀವು ನೋಡೋಕೆ ತಯಾರಿಲ್ಲ ಅವನು. ಅರೆ ಇಲ್ಲ ಅಂತ ಹೇಳ್ತೀನಿ, ಮತ್ತೆ ತೋರಿಸ್ತೀನಿ ಅಂತ. ಇಲ್ಲ ಅಂತ ಹೇಳಿ ಆಯ್ತಲ್ಲ. ನಾನು ಯಾವ ಬೈಕೋ ಯಾವುದು ಬೇಡ. ಇಲ್ಲ ಅಂದ್ರೆ ಇಲ್ಲ. ಯಾಕೆ ತೋರಿಸ್ಬೇಕು ಗೊತ್ತಾ? ನೀವು ಈಗ ತೋರಿಸ್ಬೇಕು. ಈ ಬೈಕ್ ಈಗ ತೋರಿಸ್ಬೇಕು. ಬೇರೆ ರೀತಿಯ ಒಪ್ಪರ ಅದು ನೀವು ತೋರಿಸ್ತೀರಿ ಗೊತ್ತಾ? ವೈರಸ್ ಏನು ಗೊತ್ತಾ ಪ್ಲಾನ್ ಅದು ಕನ್ನಡನೇ ಆಗಿದೆ. ಅದು ಈಚೆ ಮಾತಾಡ್ತಾ ಏನು ಮಾಡ್ತೀವಿ ಅವನಿಗೆ ಫ್ರೀ ಅಡ್ಜಸ್ಟ್ಮೆಂಟ್ ಮಾಡಿರ್ಬೋದು ನೀವೀಗ. ಆ ಲೆನ್ಸಲ್ಲೇ ದೋಷ ಇರ್ಬೋದು. ಅದಕ್ಕೆ ನಮ್ಮ ಕಣ್ಣು ನೇಕೆಡ್ಡೇ ಕಾಣ, ನನಗೆ ಕಾಣ, ನಿಮ್ಗೆಲ್ಲ ಹೊರ ಕಾಣಬೇಕು. ಇಂಥ ದುರ್ಯೋಧನ ಹಾಗೆ ಮಾತಾಡಿಲ್ಲ. ಎಲ್ಲ ರೀತಿ ಮಾತಾಡಲ್ಲ. ಸೊ ಒಂದು ಕಾಮನ್ ಸೆನ್ಸ್, ಬಿಯಾಂಡ್ ಅವರ್ ನಾಲೆಡ್ಜ್ ದೇರ್ ಇಸ್ ಸಮಥಿಂಗ್. ಇದು ಒಂದು ಜ್ಞಾನ. ಅವನ ಆಸ್ತಿಕರ ಅವನಿಗೆ ಹೇಳ್ಬೋದು ಯಾವ್ದಪ್ಪ ಅಂತ ಮುಂದಿನ ಪ್ರಶ್ನೆ ಬರ್ತದೆ. ಇಲ್ಲ ಒಪ್ಪೋದಿಲ್ಲ, ಎಂದೂ ಒಪ್ಪೋದಿಲ್ಲ. ನಾನೇ ಅಲ್ಟಿಮೇಟ್ ಅಂತ ಪ್ರೇತ್ಯ ಭೂತಾಪ್ತಿ ಹಾಗಿದ್ರೆ ಯಾಕೆ ಒಪ್ಪಾರದು ಅಂತ ಪ್ರಶ್ನೆ. ಅದು ಒಳ್ಳೆ ಕಾರಣ ಪ್ರಕಾರ ನಾಳೆ ಬರ್ತದೆ. 4 ಲೈನ್ ಓದಿಬಿಟ್ರೆ ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ನಾಸ್ತಿಕ್ಯವಾದ ಉಳಿಯಲು ಸಾಧ್ಯ ಅಂತ ಪ್ರಮಾಣ ಕೊಡ್ತಾರೆ. ಅಂತೆ ಇಷ್ಟಕ್ಕೆ ಎಕ್ಸ್ಪ್ಲೇಷನ್ ನೀನು ಕೊಡಪ್ಪ ಆಗಿದ್ರೆ ಗೊತ್ತಾಯ್ತಾ? ಇಷ್ಟೇ ಎಕ್ಸ್ಪ್ಲೇಷನ್ ಕೊಡು, ಆಗ ನಾವು ನಾಸ್ತಿಕರಾಗ್ತೇವೆ ಅಂತ ಕೊಡು ನೀವು. ಆಯ್ತಾ? ಎಷ್ಟು ಚೆನ್ನಾಗಿದೆ ಇಷ್ಟು ಬರೀ ಅಂತ ನಾಳೆ ಡೀಟೇಲ್ ಓದ್ಬೇಕಂತ ಜ್ಞಾಪಕ ಆಗುತ್ತೆ. ಅವು ಎಲ್ರಿಗೂ ಉತ್ತರ ಕೊಡೋಕೆ ಬರುತ್ತೆ. ತಿಳ್ಕೊಂಡ್ಬಿಟ್ರೆ ಮನೆಗೆ ಮಕ್ಕಳು ಯಾರಿಗೆ ಕೇಳಿದ್ರು ಕೂಡ ನೋಡಪ್ಪ ಎಷ್ಟು ಉತ್ತರ ಕೊಡ್ತೀವಿ. ಇದೆಲ್ಲ ಎಲ್ಲರಿಗೂ ನೆಕ್ಸ್ಟ್ ಆಗಬೇಕಾಗ್ತದೆ. ಓದಿದ್ರೆ ಬ್ರಹ್ಮಸೂತ್ರ ಭಾಷೆ ಇಲ್ಲೋದಿಲ್ಲ ಅಂತ. ಆದರೆ ಓದೋರು ಎಷ್ಟು ಬೇಕು ಅಷ್ಟು ಕೊಡಬೇಕು. ಎಲ್ಲ ಔಷಧಿ ಇದೆ ಡಾಕ್ಟರ್ ಇದ್ದಾರೆ. ಎಲ್ಲ ಔಷಧಿ ಕೊಟ್ಟರೆ ಸತ್ತ ಬಿಡ್ತಾರೋ. ಯಾರು ಕೊಡಬೇಕು? ಉತ್ತರ ಮಾತ್ರ ಕೊಡೋದು. ಎಲ್ಲ ಕೊಂಡೋಗಿ ಹೋಗ್ಬ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಬೇಕಾದ್ರೆ ಇದೆಲ್ಲ ಇವ್ರಿಗೆ ಗೊತ್ತಿರಬೇಕಾಗುತ್ತೆ. ಕನ್ಫ್ಯೂಸ್ ಮಾಡಕ್ಕೆ ಹೋಗ್ಬಾರ್ದು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿಯಿಂದ ಆನಂದ ಕಿತ್ತವರದೇ ದಾನವಾರಣ್ಯವಾದಕೆ ಜ್ಞಾನ